1962ರಲ್ಲಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಿತು. ಚೀನಾದ ದಾಳಿ ಆಗುವಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗಡೆ ಇರುವಂತಹ ರಾಜಕೀಯ ವ್ಯವಸ್ಥೆಗಳು ಸರಿ ಇರಲಿಲ್ಲ. ಒಬ್ಬ ಕೃಷ್ಣ ಮೆನನ್ ಅನ್ನುವಂತವನೊಬ್ಬ ವಿದೇಶಾಂಗ ಸಚಿವ ಇದ್ದ, ಪ್ರಾಣನಾಥ ತಾಪರ್ ಅಂತ ಇನ್ನೊಬ್ಬ ಅವರು ಸೇನಾಧಿಕಾರಿ ಇದ್ರು. ಏನೂ ಮಾಡಲಿಲ್ಲ, ಸೈನಿಕರಿಗೆ ಏನೂ ಕೊಡ್ಲಿಲ್ಲ. ಅದರ ಪರಿಣಾಮವಾಗಿ ಸೇನೆ ಅಲ್ಲಿ ಅನಾಥವಾಗಿ ಬಿದ್ದಿತ್ತು. ಗಡಿಯಲ್ಲಿ ಹಾಕೋದಿಕ್ಕೆ ಸರಿಯಾದ ಬೂಟ್ ಇಲ್ಲ, ಹೊಟ್ಟೆಗೆ ಸರಿಯಾಗಿ ಉಣ್ಣೋದಿಕ್ಕೆ ಅನ್ನ ಇಲ್ಲ, ಬಂದೂಕಿಗೆ ಮದ್ದುಗುಂಡುಗಳಿಲ್ಲ, ಮುಂದಕ್ಕೆ ಹೋಗಬೇಕೋ ಹಿಂದಕ್ಕೆ ಬರಬೇಕೋ ಆದೇಶಗಳು ಸರಿಯಾಗಿ ಬರ್ತಾ ಇಲ್ಲ. ಈ ಕಾಲದಲ್ಲಿ ಅಲ್ಲಿರುವಂತ ಒಂದು ನೂರಾನಾಂಗ್ ಅನ್ನುವಂತ ಒಂದು ಚೆಕ್ ಪೋಸ್ಟ್ ನಲ್ಲಿ ಜಸ್ವಂತ್ ಸಿಂಗ್ ರಾಥೋಡ್ ಅನ್ನುವಂತ ಒಬ್ಬ ಸೈನಿಕ ಕಾವಲು ನಿಂತಿದ್ದ. ಒಬ್ಬ ಸೈನಿಕ ಅವನಿಗೆ ಹೇಳ್ತಾರೆ, ಎದುರುಗಡೆಯಿಂದ 300-400 ಚೀನಿಯರು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ನೂರಾನಾಂಗ್ ಚೆಕ್ ಪೋಸ್ಟ್ ನಲ್ಲಿದ್ದಂತ ಜಸ್ವಂತ್ ಸಿಂಗ್ ರಾವತ್ ತನ್ನ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾನೆ, ಸಾಬ್ ಇಲ್ಲಿಂದ ಎಲ್ಲರೂ ಕೂಡ ನುಗ್ಗಿ ಬರ್ತಾ ಇದ್ದಾರೆ, ಮತ್ತೊಂದು ಫ್ರಂಟ್ ಓಪನ್ ಆಗ್ತಾ ಇದೆ, ಇಲ್ಲಿಂದ ಯುದ್ಧ ಆರಂಭ ಆಗತ್ತೆ, ಜನರನ್ನು ಕಳಿಸಿ. ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಅಪ್ಪ ನಮ್ಮ ಹತ್ರ ಕಳಿಸೋದಿಕ್ಕೆ ಜನರು ಇಲ್ಲ, ಮದ್ದುಗುಂಡು ಇಲ್ಲ, ಒಂದು ಕೆಲಸ ಮಾಡು, ಆ ಪೋಸ್ಟ್ ಅನ್ನ ಬಿಟ್ಟು ಹಿಂದಕ್ಕೆ ಬಂದು ಬಿಡು ನೀನು ಅಂತ. ಪೋಸ್ಟ್ ಅನ್ನ ಬಿಟ್ಟು